ಸೊ ನೀವು ಇವತ್ತಿಲ್ಲ ನಾಳೆ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಿ ನೀವು ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ನ ತಗೋತೀರಾ. ಆ ಟೈಮ್ ಬಂದೇ ಬರುತ್ತೆ. ನಮ್ಮ ವಿದ್ಯಾರ್ಥಿಗಳ ಪ್ರಾಬ್ಲಮ್ ಏನು ಅಂದ್ರೆ ಎಕ್ಸಾಮ್ ಇಲ್ಲದೆ ಇದ್ದಾಗ ಅಯ್ಯೋ ಏನು ನೋಟಿಫಿಕೇಶನ್ ಇಲ್ಲ ಏನು ಅಂತ ಟೆನ್ಷನ್ ತಗೋತಾರೆ. ಎಕ್ಸಾಮ್ ಹತ್ರ ಬಂದ್ರೆ ಅಯ್ಯೋ ಓದಿಲ್ಲ ನಾನು ಏನ್ ಮಾಡೋದು ಅಂತ ಟೆನ್ಷನ್ ತಗೋತಾರೆ. ನನ್ನ ರಿಕ್ವೆಸ್ಟ್ ಏನು, ಬೆಳಗ್ಗೆ ಎದ್ದ ತಕ್ಷಣನೇ ಅರ್ಧ ತಾಸು ನಿಮ್ಮ ಮನಸ್ಸಿಗೋಸ್ಕರ ಕೊಡಿ. ಸುಳ್ಳು ಹೇಳಿ, ಪ್ರತಿದಿನ ಬೆಳಗ್ಗೆ ಅರ್ಧ ತಾಸು ಸುಳ್ಳು ಹೇಳಬೇಕು. ಏನ್ ಸುಳ್ಳು ಹೇಳಬೇಕು? ನಿಮ್ ಬಗ್ಗೆ ನೀವು ಪಾಸಿಟಿವ್ ಹೇಳಬೇಕು. ಜಗತ್ತೆಲ್ಲ ನಿಜಾನ ಬಯಸಲ್ಲ. ನೀವು ಸಾಧಕರಾಗೋದನ್ನ ಅವರು ಬಯಸೋದಿಲ್ಲ. ಅದಕ್ಕೆ ನಿಮ್ಮ ಮನಸ್ಸಿಗೆ ಹೇಳ್ಬಿಡಿ, ನಾನ್ ಸಾಧಕ, ನಾನ್ ಬುದ್ಧಿವಂತ, ನಾನ್ ಶಕ್ತಿಶಾಲಿ, ನನ್ನ ನೆನಪಿನ ಶಕ್ತಿ ಅದ್ಭುತವಾಗಿದೆ. ಈ ತರ ಪ್ರತಿದಿನ ಬೆಳಗ್ಗೆ ಅರ್ಧ ತಾಸು ನಿಮ್ ಬಗ್ಗೆ ನೀವು ಪಾಸಿಟಿವ್ ಆಗಿ ಹೇಳಿದ್ರೆ ನಿಮ್ಮ ಮನಸ್ಸು ದಿನೇ ಅದನ್ನ ನಂಬ್ತಾ ಬರುತ್ತೆ. ಒಂದ್ ಸತಿ ಸೂಕ್ತ ಮನಸ್ಸು ನಂಬ್ತು ಅನ್ಕೊಳ್ರಿ, ನೀವೇನೇನ್ ಅಫರ್ಮೇಶನ್ ಕೊಟ್ಟಿದ್ರಿ, ಅಫರ್ಮೇಶನ್ ಅಂದ್ರೆ ಅಟೋ ಸಜೆಷನ್, ನಮ್ ಬಗ್ಗೆ ನಾವು ಪಾಸಿಟಿವ್ ಸಜೆಷನ್ ಕೊಡ್ಬೇಕು. ಇದನ್ನ ಬೆಳಗ್ಗೆ ಅರ್ಧ ತಾಸು ಮತ್ತೆ ರಾತ್ರಿ ಅರ್ಧ ತಾಸು ಮಲ್ಗೋಕ್ಕಿಂತ ಮುಂಚೆ ಈ ಟೈಮಲ್ಲಿ ಮಾಡ್ಬೇಕು. ಇದರಿಂದ ನಮ್ಮ ಮನಸ್ಸು ಏನಿದೆ ತುಂಬಾ ಸ್ಟ್ರಾಂಗ್ ಆಗುತ್ತೆ. ನೀವು ಬಿಲೀವ್ ಮಾಡಲ್ಲ, ಅಫರ್ಮೇಶನ್ ಫಾಲೋ ಮಾಡ್ತಿರೋ ಎಷ್ಟೋ ಸ್ಟೂಡೆಂಟ್ಸ್ಗಳು 3.5 ತಾಸು 4 ತಾಸು ಅಷ್ಟೇ ನಿದ್ದೆ ಮಾಡ್ತಿದ್ದಾರೆ. ಅವ್ರು ಹೇಳ್ತಾರಲ್ಲ, ಸರ್ ನಾ ಫುಲ್ ಡೇ ಆಕ್ಟಿವ್ ಇರ್ತೀನಿ ಸರ್, ನಂಗೆ ನಿದ್ದೆ ಬರಲ್ಲ, ಅದೇ ಒಂದು ಸಕ್ಸಸ್ ಇದ್ರಲ್ಲೇ ಜೋಶಲ್ಲೇ ಇರ್ತೀವಿ ಸರ್ ನಾವು ಅಂತ. ಮತ್ತೆ ಸುಸ್ತು ಆಗಲ್ಲ, ಅವ್ರಿಗೆ ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ಆ ತರ ನೀವು ಮಾಡ್ತೀರಾ. ಅದಾದ್ಮೇಲೆ ಮಗ್ಗಿ, ಎಷ್ಟೋ ಸ್ಟೂಡೆಂಟ್ಸ್ ಮಗ್ಗಿ ಡೈಲಿ ಬರೀತಿದ್ರು. ನಿಮ್ಗೆ ಮಗ್ಗಿ ನೀವೇನಾದ್ರು ಮಗ್ಗಿ ಬರೆದ್ರೆ ನಿಮ್ ಫ್ರೆಂಡ್ ಸ್ವಲ್ಪ ಅಸಹ್ಯ ಮಾಡಿದ್ರೆ ಮಗ್ಗಿ ಬರೋದ್ ಬಿಟ್ಬಿಡ್ತೀರಿ. ಹಂಗ್ ಮಾಡ್ಬೇಡಿ, ಸ್ಪೀಡ್ ಜಾಸ್ತಿ ಆಗುತ್ತೆ. ಸ್ಕ್ವೇರ್, ಕ್ಯೂಬ್ಸ್ ಇವೆಲ್ಲ ಬರೀಬೇಕು. ಆಮೇಲೆ ನಮ್ ಸ್ಟೂಡೆಂಟ್ಸ್ ಕೆಲವರು ನಾನು ನೋಡಿದೀನಿ, ಬೇಗ 1 year ಮೆಂಬರ್ಶಿಪ್ ಸ್ಟೂಡೆಂಟ್ಸ್ ಅಲ್ಲಿ ಬೇಗ ಪಿಕಪ್ ತಗೊಂಡ್ಬಿಟ್ಟಿದ್ರೆ, ಒಂದು 5 ತಿಂಗಳಲ್ಲೇ ಲೀಡರ್ ಬೋರ್ಡ್ ಅಲ್ಲಿ ಬಂದ್ರೆ. ಹೆಂಗ್ ಬರ್ತಿದ್ದೀರಿ ನೀವು ಅಂತ ಕೇಳಿದ್ರೆ ಅವ್ರು ಹೇಳ್ತಾರಲ್ಲ, ಸರ್ ನೀವು ನಾನು 1 hour ಏನಿದೆಲ್ಲ ಬರೇ ಈ ಮಗ್ಗಿ, ಸ್ಕ್ವೇರ್, ಕ್ಯೂಬ್ಸ್ ಆಮೇಲೆ ನೀವು ಹೇಳೋ ಟ್ರಿಕ್ಸ್ ಇದೆಯಲ್ಲ ಸರ್, ಅದನ್ನ ಡೈಲಿ ಬರಿತಾ ಹೋಗ್ತೀನಿ. ಅದರಿಂದ ನಮ್ಗೆ ಕಾಮನ್ ಸೆನ್ಸ್ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಸೊ ನಿಮ್ದು ಒಂದು ಟೈಮ್ ಬರುತ್ತೆ, ಆದ್ರೆ ಜೋಶ್ ಮಾತ್ರ ಕಳ್ಕೋಬೇಡಿ. ಇಡೀ ಜಗತ್ತೇ ನಿಮ್ಮ ಮೇಲೆ ನಂಬಿಕೆ ಕಳ್ಕೊಂಡ್ರು ನೀವು ನಿಮ್ಮ ಮೇಲೆ ನಂಬಿಕೆನ ಕಳ್ಕೋಬೇಡಿ. ಕೊನೆವರೆಗೂ ನಿಮ್ ಜೊತೆಗೆ ನೀವು ಮಾತ್ರ ಇರ್ತೀರಾ. ಎಲ್ಲರೂ ನೋಡಿ ಟೈಮ್ ನೋಡ್ತಾರೆ. ಇಲ್ಲಿ ಒಂದು ಪಟ್ಟಿ, ನೀವು ಸಕ್ಸಸ್ಫುಲ್, ನೀವು ಸಾಧಕರಂದಾಗ ಜನ ನಿಮ್ಮ ಹತ್ರ ಜಾಸ್ತಿ ಬರ್ತಾರೆ. ಇಲ್ಲೇನಾದ್ರೂ ಪಟ್ಟಿ ಇದು, ನಿಮ್ ಸಕ್ಸಸ್ಫುಲ್ ಆಗ್ಲಿಲ್ಲ, ನಿಮ್ಮ ಹತ್ರ ಹಣ ಇಲ್ಲ, ನಿಮ್ಮ ಹತ್ರ ಏನೋ ಒಂದು ಅಧಿಕಾರ ಇಲ್ಲ, ನೀವೇನು ಸಾಧನೆ ಮಾಡಲಿಲ್ಲ ಅಂದ್ರೆ ಜನ ನಿಧಾನ ಕಡಿಮೆ ಆಗ್ತಾರೆ. ಎಷ್ಟೇ ಕ್ಲೋಸ್ ಅಣ್ಣ ತಮ್ಮ ಇದ್ರುನು, ಎಂತ ಒಳ್ಳೆ ಫ್ರೆಂಡ್ಸ್ ಇದ್ರುನು ಕೊನೆಗೆ ಒಂದಿನ ದೂರ ಆಗ್ತಾರೆ. ಆದ್ರೆ ನಿಮ್ ಜೊತೆಗೆ ಇರೋದು ನೀವು ಮಾತ್ರ. ಅದಕ್ಕೆ ನೀವು ಖುಷಿಯಾಗಿರ್ಬೇಕು, ನೀವು ಪಾಸಿಟಿವ್ ಆಗಿರ್ಬೇಕು, ಅವಾಗ ಮಾತ್ರ ಸಾಧಿಸ್ತೀರಿ. ಓಕೆ, ನಮ್ಗೆ ಈ ಏಜ್ ಅಲ್ಲಿ ಪ್ರಾಬ್ಲಮ್ ಏನ್ ಗೊತ್ತೇ, ಕುಂತ್ರೆ ವಿಚಾರ, ನಿಂತ್ರೆ ವಿಚಾರ, ಮಲಗಿದ್ರೆ ವಿಚಾರ, ಊಟ ಮಾಡಿದ್ರೆ ವಿಚಾರ, ಹೋಗ್ಲಿಲ್ಲ ಎಂಟರ್ಟೈನ್ಮೆಂಟ್ ಮಾಡಿದ್ರು ವಿಚಾರ, ಏನ್ ಮಾಡಿದ್ರು ಈ ಯೋಚನೆದಲ್ಲಿ ತೇಲಾಡ್ತಾ ಇರ್ತೀವಿ. ಎಲ್ಲಿವರೆಗೂ ಸಕ್ಸಸ್ ಸಿಗಲ್ಲ ಇದೇ ಯೋಚನೆ ಇರ್ತೀವಿ. ಆದ್ರೆ ಜಾಬ್ ಆಯ್ತಾ, ಪೊಲೀಸ್ ಜಾಬೇ ಆಯ್ತು ಅನ್ಕೊಳ್ಳಿ, ನಿಮ್ದು ಪೊಲೀಸ್ ಜಾಬ್ ಆಗಿ 2 ವರ್ಷ ಆದ್ಮೇಲೆ ಅದೇ ಎಂಜಾಯ್ಮೆಂಟ್ ಅಲ್ಲಿ ಇರ್ತೀರಿ? ಇಲ್ಲ, ಅವಾಗೂ ಮತ್ತೆ ವಿಚಾರ. ಈಗ ನಮ್ಮೊಬ್ಬ ಸ್ಟೂಡೆಂಟ್ ಆರ್ಯ ಅಂತ, ಮೊನ್ನೆ ಒಂದು ಇನ್ಸ್ಟಾಗ್ರಾಮ್ ಸ್ಟೇಟಸ್ ನೋಡಿದೆ, ಇನ್ನೂ ಸ್ವಲ್ಪ ಟೈಮ್ ಹಿಂಗೆ, ಅದು ಒಂದು ರೀಲ್ಸ್ ಫೇಮಸ್ ಆಗ್ತದೆ, ಇನ್ನೂ ಸ್ವಲ್ಪ ಟ್ರೈ ಮಾಡಿದ್ರೆ PSI ಆಗ್ತಿದ್ದೇನೋ ಅಂತ. ಮೊನ್ನೆ PSI ಒಬ್ರು ಕಾಲ್ ಮಾಡಿದ್ದಾರೆ, ಅವರು ಫ್ರೆಂಡ್ ಒಬ್ಬ PSIಗೆ ಟ್ರೈ ಮಾಡ್ತಿದ್ದಾರೆ, ಸೊ ಸ್ವಲ್ಪ ಅವ್ರು ಗೈಡ್ ಮಾಡಿ ಸರ್ ಅಂತ ಹೇಳಿ. ಆಯ್ತು ಅಂತ ಮಾಡ್ತಾ ಇದ್ವಿ. ಹಂಗೆ ಮಾತಾಡ್ತೀವಿ, ಹೆಂಗ್ರಿ ಸ್ಟೇಷನ್ದು, ಹೆಂಗೆ ಎಕ್ಸ್ಪೀರಿಯನ್ಸು, ಹೆಂಗೆ ಕೇಸಸ್ ಬರ್ತವೆ, ಹೆಂಗೆ ಏನು ಅದು ಇದು ಅಂತ. ಸರ್ ಮ್ಯಾಕ್ಸಿಮಮ್ ಕೇಸ್ಗಳು ಸುಳ್ಳೇ ಬರ್ತಾವ ಸರ್, ಅದು ಇದು ಅಂತ ಮಾತಾಡ್ತಿದ್ವಿ. ಈಗ ಅವ್ರು ಖುಷಿಯಾಗಿದ್ದಾರ? ಅವರು ಸರ್ ಈಗ KS ಮೇನ್ಸ್ ಸರ್ ಏನಾಯ್ತು ಸರ್, ಅವ್ರು KS ಗೆ ಪ್ರಿಪ್ರೇಷನ್ ಮಾಡ್ತಿದ್ದಾರೆ.